ಸುಬ್ರಹ್ಮಣ್ಯ ದೇವರು ಕುಕ್ಕೆಗೆ ಬಂದು ನೆಲೆಸಿರುವಂತಹ ಸ್ಟೋರಿ ಭಾರಿ ಇಂಟ್ರೆಸ್ಟಿಂಗ್ ಐತಿ. ಸ್ಕಿಪ್ ಮಾಡದ ಪೂರ್ತಿ ವಿಡಿಯೋನ ನೋಡಿ. ಹಾಯ್, ಹಲೋ, ನಮಸ್ಕಾರ ಗೆಳೆಯರೆ. ನನ್ನ ಕುಕ್ಕೆ ಸುಬ್ರಹ್ಮಣ್ಯದ 2ನೇ ವಿಡಿಯೋಗೆ ಸುಸ್ವಾಗತ. ಏನು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಲ್ಲಿಗೆ ಮುಗಿಸಿದ್ದೆ ಲಾಸ್ಟ್ ವಿಡಿಯೋ ಕುಕ್ಕೆ ಸುಬ್ರಹ್ಮಣ್ಯದ. ನಾವು ಇವತ್ತು ಶನಿವಾರ ಇದ್ದ ಕಾರಣಕ್ಕೆ ಇವತ್ತು ನಾವು ಶನಿವಾರ ಇರ್ತೀವಿ ಅಲ್ಲಿ. ಹಾಗಾಗಿ ಇಲ್ಲೊಂದು ಪಂಚಮುಖಿ ಆಂಜನೇಯ ಐತಿ. ಇಲ್ಲಿಂದ ಒಂದು 20 ಕಿಲೋಮೀಟ್ರ. ಮೊದಲು ಆಂಜನೇಯಗೆ ಹೋಗಿ ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿರೋದಂಥ ಕೆಲಸ ಹೋಗತ್ತಿದ್ದೆ. ಈಗ ಅದಕ್ಕಿಂತ ಮುಂಚೆ ಒಂದು ಗಣಪತಿ ಐತೆ, ಗಣಪತಿ ನೋಡ್ಕೊಂಡು ಕೆಲಸ ಮುಂದೆ ಹೋಗ್ತೀವಿ ಅಂತ ಬರ್ರಿ ಹೋಗೋಣ. Postcards from the city. I've been walking downtown every day. In spite of this, I always try to fit in. When they consume my head, I hate this feeling. I wanna be a paragon, not a villain. I hate the city, but I stay for you. My love's so pretty, and I always knew from the day we met I would be with you. The first time you said that you love me too. Couldn't best without you, I'm hollowed out. So I packed my things and we moved down south to share a room in a foreign house. This will take some time to explore. ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಂಥ ದಾರಿ ಒಳಗಡೆ ಐತಿ. ನಾವು ಹಂಗೆ ಒಂದು ಸಾರಿ ಬರುವಾಗ ಈ ದೇವಸ್ಥಾನ ನೋಡ್ಕ್ಯಾಸ ನಮಸ್ಕಾರ ಮಾಡ್ಕ್ಯಾಸ ಹೋಗಿದ್ವಿ. ಇಲ್ಲಿ ಬಂದಾಗ ನೆನಪಾಯಿತು ಹೋಗ್ಬೇಕಂತ. ಅದ್ರಾಗ ಶನಿವಾರ ಇತ್ತಲ್ಲ, ಹಾಗಾಗಿ ದರ್ಶನಕ್ಕಂತ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ 23 ಕಿಲೋಮೀಟ್ರ್ ಐತಿ. 23 ಕಿಲೋಮೀಟ್ರ್ ಬಂದು ಪಂಚಮುಖಿ ಆಂಜನೇಯನ ದರ್ಶನವನ್ನು ಮಾಡಿದ್ವಿ. ದರ್ಶನವನ್ನು ಮಾಡಿ ಕೆಲಸ ಇದೊಂದು ಶ್ರೀ ಮಹಾಗಣಪತಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಅಂತ ಐತಿ ಮುಂದ್ಗಡೆ. ಅಲ್ಲಿ ಹೋಗ್ತೀವಿ. ಅಲ್ಲಿ ದರ್ಶನ ಮಾಡಿ ಮತ್ತು ವಾಪಸ್ಸು ಸುಬ್ರಹ್ಮಣ್ಯ ಹೋಗ್ತೀನಿ. ಅಲ್ಲಿದ್ದ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದ ಇತಿಹಾಸವನ್ನು ಕಂಟಿನ್ಯೂ ಮಾಡ್ತೀನಿ ಅಂತ. ಅಲ್ಲಿ ನೋಡ್ತಾ ಇರೋದು ಪಂಚಮುಖಿ ಆಂಜನೇಯನ ದೇವಸ್ಥಾನ. ಅದು ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲಿ ಗಣಪತಿ ಮತ್ತು ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಐತಿ. ಕ್ಲೋಸ್ ಐತಿ ದೇವಸ್ಥಾನ. ಹೊರಗಡೆಯಿಂದ ನಮಸ್ಕಾರ ಮಾಡಿ ಹೋಗ್ತೀವಿ ಅಂತೀಗ. ಸರ್ಪ ಸಂಸ್ಕಾರ ಪೂಜೆ ಇಲ್ಲಿ ನಡೀತೈತಿ. ಮತ್ತು ಭಕ್ತಾದಿಗಳಿಗೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಇಲ್ಲದಂಥ ಊಟ ಮತ್ತು ನಾಷ್ಟಾನ ಈ ಬಿಲ್ಡಿಂಗ್ ಒಳಗಡೆ ಕೊಡ್ತಾರೆ. ಇಲ್ಲಿ ಹೇಳಿದಿಲ್ಲ, ನಮ್ಮ ಫ್ರೆಂಡ್ ಇಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡ್ಸೋಕೆ ಬಂದಾರಂತ ಕೆಲಸ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. ಏನಾರ ನಿಮಗೆ ಸರ್ಪ ದೋಷ ಮತ್ತು ಏನಾರ ಕನಸೊಳಗೆ ಸರ್ಪ ಬರೋದು ಏನಾರು ಪ್ರಾಬ್ಲಮ್ ಇರ್ತಲ್ಲ ಸರ್ಪದ ಬಗ್ಗೆ, ಸರ್ಪ ದೋಷದ ಬಗ್ಗೆ ಅಂತ ಏನಾರು ನಿಮ್ಗೆ ಯಾರು ಹೇಳ್ತಿರ್ತಾರಲ್ಲ ಜ್ಯೋತಿಷಿಗಳು ಏನಾರ ಹಂಗೇನಾರು ಪ್ರಾಬ್ಲಮ್ ಇದ್ರೆ ಸರ್ಪ ಸಂಸ್ಕಾರ ಪೂಜೆ ಅಂತ ಕೆಲಸ ಇಲ್ಲಿ ಮಾಡ್ತಾರೆ. ಅದು ಕಾಸ್ಟ್ ಪ್ರೈಸ್ ಬಂದುಬಿಟ್ಟು ರೊಕ್ಕ ಅದ ಟಿಕೆಟ್ ಬಂದುಬಿಟ್ಟು ಕೆಲಸ 4,200 ರೂಪಾಯಿ ಬರ್ತದೆ. ನೀವು ಆನ್ಲೈನ್ ಒಳಗೆ ಮಾಡ್ಕೊಂಡು ಬರ್ಬೇಕಾಗ್ತಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ದಿನಕ್ಕೆ 300 ಜನರಿಗೆ ಮಾತ್ರ ಅದು ಅವಕಾಶ ಇರುತ್ತೆ. ಅಲ್ಲಿ ಜಾಸ್ತಿ ಜನ 301 ಜನ 305 ಜನ ಹಿಂಗೆ ಬಂದಿರತ್ತು. ಅಲ್ಲಿ 300 ಜನರ ಮೇಲೆ ಬಂದವ್ರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಹೀಗಾಗಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದಿರಪ್ಪ ಅಂತಂದ್ರೆ 4,200 ರೂಪಾಯಿದೊಳಗನ ಇನ್ಕ್ಲೂಡ್ ಆಗಿ ಊಟ ಇರ್ತೈತಿ ಮತ್ತು ನಾಷ್ಟ ಇರ್ತೈತಿ ಮತ್ತು ಇರೋಕೆ ರೂಮು ಅಲ್ಲಿ ಅದ್ರಾಗ ಆ್ಯಡ್ ಆಕೈತಿ. ನೀವೇನು ಡೈರೆಕ್ಟ್ ಇಲ್ಲಿ ಯಾರೋ ಇನ್ಫ್ಲೂಯೆನ್ಸ್ ಹಚ್ಚಿ ಡೈರೆಕ್ಟ್ನಾಗ ಮಾಡ್ಕೊತಾನೋ ಅಂತ ಕೆಲಸ ನೀವು ಬಂದಿರಪ್ಪ ಅಂತಂದ್ರೆ ನೀವು ಏನೋ ಒಂದು ಆಗ್ಬೋದು, ಆಗಲ್ಲ ಅಂತಲ್ಲ, ಪೂಜೆ ನಿಮ್ಗೆ ಆಗ್ಬೋದು. ಬಟ್ ಇಲ್ಲಿ ನಿಮ್ಗೆ ಸ್ವಲ್ಪ ನಿಲ್ಲಿಸ್ತಾರೆ, ವೇಟಿಂಗ್ ಲಿಸ್ಟ್ ಹೋಗಿರ್ತೈತಿ ನಿಮ್ಗೆ, ನಿಮ್ಮ ಹೆಸರು ಇರ್ತೈತಿ. ಹಾಗಾಗಿ ಮತ್ತು ರೂಮು ಎಕ್ಸ್ಟ್ರಾ ರೊಕ್ಕ ಕೊಟ್ಟು ಕೆಲಸ ಮಾಡಿಸ್ಬೇಕಾಗತ್ತೆ. 4,200 ಕೊಡೋದಲ್ಲದೆ 2 ದಿನ 3 ದಿನ ಇರಬೇಕಾಗತ್ತಿಲ್ಲ. ಅದು ಪೂಜೆ ನಡೆಯೋದು 2 ದಿನ. ಒಂದು ದಿನ ಮತ್ತು ಬೆಳಗ್ಗೆ ಪೂಜೆ ಇರ್ತೈತಿ, ಸಾಯಂಕಾಲ ಸ್ವಲ್ಪ ಪ್ರಸಾದ ಇರ್ತೈತಿ, ಮತ್ತು ಮಾರನೇ ದಿನ ಬೆಳಗ್ಗೆ ಪೂಜೆ ಇರ್ತೈತಿ. ಹೀಗಾಗಿ 2 ದಿನ ಪೂಜೆ ನಡೀತದೆ. ಇದು ಸರ್ಪ ಸಂಸ್ಕಾರದ ಪೂಜೆ ಸ್ವಲ್ಪ ಮಾಹಿತಿ. ನೀವು ಆದಷ್ಟು ಆನ್ಲೈನ್ದಾಗ ಮಾಡ್ಕೊಂಡು ಬರೋದು ಭಾಳ
ಒಳ್ಳೆಯದನ್ನ ನನ್ನ ಅನಿಸಿಕೆ. ಕುಕ್ಕೆ ಸುಬ್ರಹ್ಮಣ್ಯಗೆ ಇಲ್ಲ ಅಂತಂದ್ರೆ ಒಂದು 3 ಸಲ ಬಂದಿರ್ಬೇಕು. ನಾನು 3 ಸಲ ಬಂದರೂ ದರ್ಶನ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೋಗಿ ದರ್ಶನ ಮಾಡಲೇಬೇಕಂತ ಈ ಸಲ ಬಂದಿದ್ದೆ. ದರ್ಶನ ಈಗ ಜಸ್ಟ್ ದರ್ಶನ ಮಾಡಿ ಇಷ್ಟು ಹೊರಗಡೆ ಬಂದೆ. ನಾನು ಹೇಳಿದ್ದೆಲ್ಲ ನಿನ್ನೆ ನಮ್ಮ ಫ್ರೆಂಡ್ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡ್ಸೋಕೆ ಬಂದಾರಂತ ಅವ್ರ ಫ್ಯಾಮಿಲಿ. ನಾನು ಹೇಳಿದೆಲ್ಲ ನಿನ್ನೆ ಪೂಜೆ ಮಾಡ್ಸೋಕೆ ಬಂದಾರಂತ ನಮ್ಮ ಬೈಲಮದಿಂದ ಇದು ಫ್ಯಾಮಿಲಿ ಫುಲ್ಲ ಜಸ್ಟ್ ಎಲ್ಲ ಪೂಜೆ ಮುಗೀತಾ. ಪೂಜೆ ಮುಗಿಸಿ ವಾಪಸ್ ಎಲ್ಲ ಮುಗಿಸಿ ಇವತ್ತು ಊರು ಹೊಂಟಾರವರು. ನಾನು ಇಲ್ಲಿಂದ ಈಗ ಬಿಡ್ಬೇಕಾ. ದೇವ್ರ ದರ್ಶನ ಮಾಡಿದ್ವಿ ಸುಬ್ರಹ್ಮಣ್ಯದಿಂದ. ಈಗ ಇಲ್ಲಿಂದ ಏನು ವಾಸುಕಿ ಗರುಡನ ತಪ್ಪಿಸ್ಬೇಕಂತ ಗುಹೆದೊಳಗೆ ಏನು ತಪಸ್ ಮಾಡಿರ್ತಾನಲ್ಲ ಆ ಜಾಗಕ್ಕೆ ಹೋಗಾಕತ್ತೀನಿ. ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ. మరి ಹೋಗೋಣ. ಬಿಸಿಲಂತ್ರ ನಾವು ಹೋಗ್ತೈತಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈಗ ಒಂದು ತಿಂಗಳು 2 ತಿಂಗಳು ಹಿಂದ್ಗಡೆ ಬರೋ ಪ್ಲ್ಯಾನ್ ಆಗಿತ್ತು. ಯಾಕಪ್ಪ ಅಂತಂದ್ರೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಅಂತೇನೈತಿಲ್ಲ ಅಲ್ಲಿ ಹೋಗ್ಬೇಕಂತ ಭಾಳ ಆಸೆ ಐತೆ. ಎಲ್ಲ ಪ್ಲ್ಯಾನ್ ಮಾಡಿದ್ನಿ. ಏನಾಯ್ತಪ್ಪ ಅಂತಂದ್ರೆ ಮುಂದಿನ 4-5 ದಿನ ಅಷ್ಟು ಬಾಕಿ ಇತ್ತು. ಅವಾಗ ನ್ಯೂಸ್ ಬಂತು ಟ್ರೆಕ್ಕಿಂಗನ್ನು ಸ್ಟಾಪ್ ಮಾಡಿದಾರಂತ ಮತ್ತಿನ್ನು ಯಾವಾಗ ಓಪನ್ ಹಾಕೋದು ಗೊತ್ತಿಲ್ಲ. ಓಪನ್ ಆದಮೇಲೆ ಪ್ಲ್ಯಾನ್ ಮಾಡ್ತಾನಂತ. ಟ್ರೆಕ್ಕಿಂಗ್ ವಿಡಿಯೋ ಫುಲ್ ಮಾಡಿ ತೋರಿಸ್ತಾನಂತ. ಈ ಬಿಲದ್ವಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥ ಮೇನ್ ರೋಡದು ಪಕ್ಕನ ಐತಿ. ನಿಮಗೆ ಅಲ್ಲಿ ನೋಡಿದ್ರೆ ದೂರಿಂದ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಸ್ವಲ್ಪ ಮುಂದ್ಗಡೆ ಬಂದ್ರಪ್ಪ ಅಂತಂದ್ರೆ ಒಂದು ಹಾವಿನ ಒಂದು ಮೂರ್ತಿ ಐತಿ. ಅದ್ರ ಬಾಜುನ ಒಂದು ಗುಹೆ ಏನೋ ಐತಿ ನೋಡ್ರಿ ಇಲ್ಲಿ. ಈ ಗುಹೆದೊಳಗನ ಹೋಗ್ಬೇಕು ನಾವೀಗ. ಬರ್ರಿ ಒಳಗಡೆ ಹೋಗೋಣ, ಏನೇನು ಹೆಂಗೆ ಐತಿ ಅಂತ ನೋಡೋಣ ಅಂತ. ಕುಕ್ಕೆ ಸುಬ್ರಹ್ಮಣ್ಯದಾಗ ಬಿಲದ್ವಾರ ಅಂತ ಐತಿಲ್ಲ, ಅಲ್ಲಿ ಒಳಗಡೆ ಹೊಂಟೆ ಹೋಗಿಲ್ಲ ನಾನು ಮತ್ತು ಗಣೇಶನ. ನೋಡ್ರಿ ಬರ್ರಿ ಒಳಗಡೆ ಹೋಗೋಣ. ಬರ್ರಿ
ಸರ್ಪ ಇದು ಸಿಮೆಂಟ್ಲೇ ಮಾಡಿದ್ದಾರೆ ಇಲ್ಲಿ. ಬಟ್ ಮೇಲ್ಗಡೆಯಿಂದ ವಾಸುಕಿ ಏನು ಸರ್ಪಗಳ ರಾಜ ಇದನ್ನಲ್ಲ, ಗರುಡನಿಂದ ತಪ್ಪಿಸ್ಕೊಳಕ್ಕಂತ ಕೆಲಸ ಇಲ್ಲಿ ಬಂದ ಕೆಲಸ ಅವತ್ಕೊಂಡು ಕೂತ್ಕೊಂಡಿದ್ದ ಅಂತ ಕೆಲಸ ಮಾಡೋ ಸಂಬಂಧ ಎಲ್ಲರಿಗೂ ಗೊತ್ತಾಗಲ್ಲ ಅನ್ನೋ ಸಂಬಂಧ ಮಾಡಿದ್ದಾರೆ ಅಷ್ಟೇ. ಇದನ್ನು ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು. ಅಲ್ಲಿ ಋಷಿ ಇದ್ದಾರೆ ಒಬ್ಬರಲ್ಲಿ. ಇಲ್ಲಿ ವಾಸುಕಿ ಏನು ಸರ್ಪಗಳ ರಾಜನಲ್ಲ, ಇಲ್ಲಿ ತಪಸ್ಸನ್ನು ಮಾಡಿ ಕೆಲಸ ಶಿವನನ್ನು ಒಲಿಸ್ಕೊಂಡು ಶಿವನ ಮಗ ಸುಬ್ರಹ್ಮಣ್ಯ ಅದನ್ನಲ್ಲ, ಇಲ್ಲಿ ಬರೋಕೆ ಇದಕ್ಕೆ ಕಾರಣ ಇದೆ ಗವಿ. ಇಲ್ಲಿಂದ ಅಲ್ಲಿ ಮುಂದೆ ಒಂದು ಗರುಡಂದು ನೋಡ್ಬೋದು ನೀವೆಲ್ಲ. ಇಲ್ಲಿ ಹುತ್ತದೆಲ್ಲ ಇದು ಯಾವ ಥರ ಐತೆ ನೋಡಿ ಎಲ್ಲ ಒಳಗಡೆ. ಅಲ್ಲಿ ಗರುಡರಾಜ ವಾಸುಕಿ ಮತ್ತು ಸರ್ಪಗಳನ್ನೆಲ್ಲ ತಿನ್ಲಿಕ್ಕಂತ ಬರುವಂಥ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಮಹರ್ಷಿಗಳಿದ್ದಾರೆ. ಇಲ್ಲಿ ನೋಡ್ಬೋದು ಕೆಳಗಡೆ ಅದು ಬಾಲತೆಲ್ಲ ಕಾಣ್ತದೆ ನೋಡಿಲ್ಲ. ಬಾಲ ಹೀಗೆ ಹೋಗಿ ಇಲ್ಲಿ ಬಂದಿದೆ ನೋಡಿರಿ. ಹೋಗಿ ಕೆಳಗಡೆ ಹೋಗಿ ಬಾಲ ಹೋಗಿದೆ ಅಲ್ಲಿ. ನಾವು ಬಂದಲ್ಲ ದ್ವಾರ ಬಾಗಿಲು ಏನೈತಲ್ಲ ಅಲ್ಲೈತೆ ನೋಡ್ದ. ಅಲ್ಲಿಂದ ಒಳಗಡೆ ಹಾಸ್ಕ್ಯಾಸ ನೆಲದೊಳಗಡೆ ಗುಹೆ ಏನೈತಲ್ಲ, ಗುಹೆದೊಳಗೆ ಅಲ್ಲಿಂದ ಇಲ್ಲಿವರೆಗೂ ಬಂದಿವಿ. ಆಗ ಇಲ್ಲಿಂದ ಮತ್ತು ಅಲ್ಲಿ ವಾಪಸ್ ಹೋಗೋಕೆ ದಾರಿಲ್ಲ, ವಾಪಸ್ ಹಿಂಗೆ ಹೋಗ್ಬೇಕೀಗ, ಯಾಕಂದ್ರೆ ಗೇಟ್ ಬಂದ್ ಮಾಡಿದ್ದಾರೆ ಅಲ್ಲೇ. ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲ ಹೇಳ್ಬೇಕಪ್ಪ ಅಂತಂತಂದ್ರೆ ಇಲ್ಲಿ ಒಂದು ಬಿಲದ್ವಾರ ಅಂತ ಐತಿ. ಕುಕ್ಕೆ ಸುಬ್ರಹ್ಮಣ್ಯ ಬಂದವರು ಆಲ್ಮೋಸ್ಟ್ ಯಾರಿಗೂ ಇದು ವಿಷಯ ಗೊತ್ತಿಲ್ಲ. ಬಿಲದ್ವಾರ ಇದೇನು ಯಾಕೆ ಏನು ಒಂದು ಗುಹೆ ಐತಿ ಇಲ್ಲಿ, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮಾಹಿತಿ. ಹೀಗಾಗಿ ನಾನು ನಿಮ್ಗೆ ನನ್ನ ವಿಡಿಯೋ ಯಾರು ನೋಡ್ತಿರಲ್ಲ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡತ್ತೀನಿ ನಿಮ್ಗೆ. ಏನಪ್ಪ ಅಂತಂದ್ರೆ ಇಲ್ಲಿ ಬಿಲದ್ವಾರ ಒಳಗಡೆ ವಾಸುಕಿ ಮತ್ತು ವಾಸುಕಿಯನ್ನು ಸರ್ಪಗಳ ರಾಜ್ಯ ಅಂತ ಕರೀತಾರೆ. ವಾಸುಕಿ ಮತ್ತು ಹಲವಾರು ಸರ್ಪಗಳು ಇರುವಂಥ ಜಾಗ ಇದೆ. ಆ್ಯಕ್ಚುಲಿ ಕುಕ್ಕೆ ಅನ್ನೋದೇನಿಲ್ಲ, ಈ ಪ್ರದೇಶ ಸರ್ಪಗಳದ್ದು ಒಂದು ಪ್ರದೇಶ ಇದೆ. ಇಲ್ಲಿ ಅವಾಗ ವಾಸುಕಿ ಮತ್ತು ಸರ್ಪಗಳನ್ನು ಬೇಟೆಯಾಡಲಿಕ್ಕಂತ ಕೊಲ್ಲಲಿಕ್ಕೋಸ್ಕರ ಗರುಡ ಮಹಾರಾಜ ಬರ್ತಾನೆ. ಗರುಡ ಒಂದು ಬರ್ತದೆ. ಅವಾಗ ವಾಸುಕಿ ಒಬ್ಬ ಶಿವಭಕ್ತ ಅವನು. ಹಾಗಾಗಿ ಅವನೊಂದು ಈಗ ಏನು ಬಿಲದ್ವಾರ ಐತಲ್ಲ ಗುಹೆದದ್ದು ಒಂಥರ ಇದದು ಹುತ್ತದ ಒಳಗಡೆ ಕೆಳಗಡೆ ಹೋಗಿ ಅವಿತ್ಕೊಂಡು ಕೆಲಸ ಅಲ್ಲಿ ತಪಸ್ಸನ್ನು ಮಾಡ್ತಾನೆ. ಯಾರು? ವಾಸುಕಿ ತಪಸ್ಸನ್ನು ಮಾಡಿ ಕೆಲಸ ಇವನು ತಪಸ್ಸಿಗೆ ಮೆಚ್ಚಿ ಶಿವ ಅವನಿಗೆ ಹೇಳ್ತಾನೆ, ನಿನ್ನ ಜಾಗಕ್ಕೆ ನಾನು ನನ್ನ ಮಗನಾದಂತಹ ಸುಬ್ರಹ್ಮಣ್ಯನ ಕಳಿಸ್ಕೊಡ್ತೀನಿ, ನಿನಗೆ ಯಾವುದೂ ಪ್ರಾಬ್ಲಮ್ ಆಗಲ್ಲ ಅಂತ ಕೆಲಸ. ಆವಾಗ ಸುಬ್ರಹ್ಮಣ್ಯ ಬಂದು ಈ ಕ್ಷೇತ್ರದಲ್ಲಿ ನೆಲೆಸಿದಂತಹ ಒಂದು ಪ್ರತೀತಿ ಇದು. ಆವಾಗ ಈ ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ನೀವೇನು ಪೂಜೆಯನ್ನು ಸಲ್ಲಿಸ್ತಿರಲ್ಲ, ನೀವು ಪೂಜೆ ಸಲ್ಲಿಸಿದ್ದು ಸುಬ್ರಹ್ಮಣ್ಯಗೆ ಆದರೂ ಸಹ ನಿಮ್ಮ ಪೂಜೆ ಸರ್ಪಗಳಿಗೆ ದಕ್ತದಂತ. ಯಾಕಪ್ಪ ಅಂತಂದ್ರೆ ನೀವು ಯಾವುದೇ ಸರ್ಪದೋಷ ಏನೇ ಪ್ರಾಬ್ಲಮ್ ಇದ್ರೂ ಸುಬ್ರಹ್ಮಣ್ಯಗೆ ಮಾಡಿದರೆ ಅದು ನಿವಾರಣೆ ಆಗುತ್ತಂತೆ. ಯಾಕಂದ್ರೆ ಸರ್ಪಗಳನ್ನು ಉಳಿಸಿದಂಥವನು ಸುಬ್ರಹ್ಮಣ್ಯ. ಹೀಗಾಗಿ ನೀವು ಕುಕ್ಕೆದೊಳಗಡೆ ಸುಬ್ರಹ್ಮಣ್ಯಗೆ ಪೂಜೆ ಮಾಡಿದಂಥದ್ದು ಸಲ್ಲೋದು ಸರ್ಪಗಳಿಗೆ ಸಲ್ಲದಂತ. ಏನು ನೀವು ಮೇನ್ ದೇವಸ್ಥಾನ ಇಲ್ಲ ಕುಕ್ಕೆದೊಳಗೆ, ಆ ದೇವಸ್ಥಾನದೊಳಗೆ ಒಳಗಡೆ ಗರ್ಭಗುಡಿ ಒಳಗೆ ಇರುವಂಥದ್ದು 3 ಕೆಳಗಡೆ 2 ಸರ್ಪ ಇದಾವೆ, ಮೇಲ್ಗಡೆ ಸುಬ್ರಹ್ಮಣ್ಯ ಅದಾನ. ಮೇಲ್ಗಡೆ ಏನೈತಲ್ಲ ಅದು ಸುಬ್ರಹ್ಮಣ್ಯ ದೇವರ, ಕೆಳಗಡೆ ಅದ್ರ ಕೆಳಗಡೆ ಇರ್ತಾನ ಮಧ್ಯದಲ್ಲಿ ಅವರು ವಾಸುಕಿ ಸರ್ಪಗಳ ಮಹಾರಾಜ ಏನೈತಲ್ಲ ಅವರು ವಾಸುಕಿ ದೇವ. ಮತ್ತು ಅದರ ಕೆಳಗಡೆ ಶೇಷ ನಾಗ ಅಂತ ಇದ್ದಾರೆ. ಮತ್ತು ಏನು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಐತಲ್ಲ ಅಲ್ಲಿ ನಿಮಗೆ ಗರ್ಭಗುಡಿ ಒಳಗೆ ಕಾಣಿಸಿಗೋದು ಒಂದು ಹುತ್ತ ಸಿಗ್ತೈತಿ. ಆ ಹುತ್ತದ ಮೇಲೆ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಹುತ್ತಕ್ಕೆ ಗರ್ಭಗುಡಿ ಒಳಗೆ ಹುತ್ತ ಐತಿ, ಅದಕ್ಕೆ ನಮಸ್ಕಾರ ಮಾಡಿ ಬರುವಂಥದ್ದು ಐತಿ. ಕುಕ್ಕೆದೊಳಗೆ ಸುಬ್ರಹ್ಮಣ್ಯ ಮತ್ತು ದೇವಸ್ಥಾನ ಮತ್ತು ಏನೇನು ಪೂಜೆ ಮತ್ತು ಇಲ್ಲಿ ಏನೇನು ಐತಲ್ಲ ಅದ್ರ ಬಗ್ಗೆ ಆದಷ್ಟು ಮಾಹಿತಿಯನ್ನು ನಿಮ್ಗೆ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾರು ನೀವು ಫ್ರೆಂಡ್ಸ್ ಮತ್ತು ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಏನಾದರೂ ಬರೋ ಪ್ಲ್ಯಾನ್ ಇತ್ತಪ್ಪ ಅಂತಂದ್ರೆ ಒಂದು ಸಾರಿ ವಿಡಿಯೋ ನೋಡಿ. ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ಗೆ ತಿಳಿಸ್ರಿ. ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಪ್ಪ ಅಂತಂದ್ರೆ ಮುಂದಿನ ವಿಡಿಯೋ ಆದಷ್ಟು ಜಲ್ದಿ ಬರ್ತೈತಿ, ನೋಡೋಕೆ ನಿಮಗೆ ಹೆಲ್ಪ್ ಆಗತ್ತದ ಸಬ್ಸ್ಕ್ರೈಬ್ ಮಾಡೋದ್ರಿಂದ.
ಮುಂದಿನ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ನಮಸ್ಕಾರ.